ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಬಂಗಾರ, ಈ ಬಂಗಾರ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ನಮ್ಮ ಭಾರತೀಯ ಮಹಿಳೆಯರಿಗೆ ಚಿನ್ನ ಅಂದರೆ ಸ್ವಲ್ಪ ಹೆಚ್ಚು ಒಲವು, ಜೊತೆಗೆ ಮೋಹ ಅಂತ ಕೂಡ ಹೇಳ್ಬೋದು. ಆದ್ರೀಗ ಚಿನ್ನದ ಬೆಲೆ ಕೇಳಿದ್ರೇನೆ ತಲೆ ತಿರುಗುತ್ತೆ. ಅದರಲ್ಲೂ ಈಗ ಬಂಗಾರದ ಬೆಲೆ ತನ್ನ ನಾಗಾಲೋಟವನ್ನು ಮುಂದುವರಿಸಿದೆ. ಕಳೆದ ತಿಂಗಳು ಗೋಲ್ಡ್ ರೇಟ್ ನಿಧಾನವಾಗಿ ಕಮ್ಮಿ ಆಗ್ತಾ ಇತ್ತು. ಇನ್ನೇನಪ್ಪ, ಹೇಗೂ ಬಂಗಾರದ ರೇಟ್ ಕಡಿಮೆ ಆಗ್ತಿದೆ, ಇನ್ನೊಂದು ತಿಂಗಳು ಕಳೆದ್ರೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದವರಿಗೆ ಇದು ಆಘಾತಕಾರಿ ಸುದ್ದಿ ಅಂತಾನೆ ಹೇಳ್ಬೋದು. ಹೌದು, ಕಳೆದ ತಿಂಗಳು ಸ್ವಲ್ಪ ಇಳಿಕೆ ಕಂಡಿದ್ದ ಚಿನ್ನದ ಬೆಲೆ ಇದೀಗ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇಂದೇ ಬರೋಬ್ಬರಿ 2,460 ರೂಪಾಯಿ ಏರಿಕೆಯಾಗಿದೆ. ಇದು ಚಿನ್ನಾಭರಣ ಪ್ರಿಯರಿಗೆ ಭಾರಿ ನಿರಾಸೆ ಅಂತಾನೆ ಹೇಳ್ಬೋದು. ಈ ವಾರದ ಆರಂಭದಿಂದಲೇ ಚಿನ್ನದ ಬೆಲೆ ಏರಿಕೆ ಆಗ್ತಾನೇ ಇದೆ. ಇವತ್ತಿನ ಗೋಲ್ಡ್ ರೇಟ್ ನೋಡೋದಾದ್ರೆ ಇವತ್ತೇ 1 ಗ್ರಾಮ್ ಚಿನ್ನಕ್ಕೆ 246 ರೂಪಾಯಿ ಹೆಚ್ಚಳ ಆಗಿದೆ ವೀಕ್ಷಕರೇ. ಇದೀಗ 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 12,628 ರೂಪಾಯಿ. 10 ಗ್ರಾಮ್ ಶುದ್ಧ ಚಿನ್ನಕ್ಕೆ 1,26,280 ರೂಪಾಯಿ ಆಗಿದೆ. ಅಂದರೆ 24 ಕ್ಯಾರೆಟ್ ಗೋಲ್ಡ್ ರೇಟ್ ನಿನ್ನೆ ರೇಟ್ಗೆ ಹೋಲಿಸಿದ್ರೆ 10 ಗ್ರಾಮ್ಗೆ ಒಟ್ಟು 2,460 ರೂಪಾಯಿ ಏರಿಕೆಯಾಗಿದೆ. ಇನ್ನು 22 ಕ್ಯಾರೆಟ್, ಹೆಚ್ಚಾಗಿ ಆಭರಣ ಪ್ರಿಯರು ಮೊರೆ ಹೋಗೋದೇ ಈ 22 ಕ್ಯಾರೆಟ್ ಗೋಲ್ಡ್. ಈ 22 ಕ್ಯಾರೆಟ್ 1 ಗ್ರಾಮ್ ಬೆಲೆ ನಿನ್ನೆಗೆ ಹೋಲಿಸಿದ್ರೆ ಇಂದು 110 ರೂಪಾಯಿ ಏರಿಕೆಯಾಗಿದೆ. ಇವತ್ತಿನ 22 ಕ್ಯಾರೆಟ್ ಗೋಲ್ಡ್ ರೇಟ್ 11,575 ರೂಪಾಯಿ. ಇದು 1 ಗ್ರಾಮ್ಗಾಯಿತು. ಇನ್ನು 10 ಗ್ರಾಮ್ ಬಂಗಾರದ ಬೆಲೆ 1,15,750 ರೂಪಾಯಿ ಇದೆ. ನಿನ್ನೆಗೆ ಹೋಲಿಸಿದ್ರೆ ಇವತ್ತಿನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 2,250 ರೂಪಾಯಿ ಏರಿಕೆ ಆಯಿತು. ಇನ್ನು ಬೆಂಗಳೂರಿನಲ್ಲಿ ಇವತ್ತು ಚಿನ್ನದ ದರ ಎಷ್ಟಿದೆ ಅಂತ ನೋಡೋದಾದ್ರೆ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನ, 1 ಗ್ರಾಮ್ 24 ಕ್ಯಾರೆಟ್ ಗೋಲ್ಡ್ ರೇಟ್ 12,322 ರೂಪಾಯಿ. ಇನ್ನು 10 ಗ್ರಾಮ್ ಚಿನ್ನಕ್ಕೆ ಎಷ್ಟಾಗುತ್ತೆ? 1,23,220 ರೂಪಾಯಿ ಆಯಿತು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತಂದರೆ ಈ ರೇಟ್ನಲ್ಲಿ GST ಸೇರಿಲ್ಲ. ಹೀಗಾಗಿ ನೀವು ಅಂಗಡಿಗಳಿಗೆ ಹೋಗಿ ಪರಿಶೀಲನೆ ಮಾಡಿದಾಗ, ಬೆಲೆಗಳನ್ನು ಕಂಪೇರ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ. ಯಾಕಂದರೆ ನೀವು ಖರೀದಿಸಿದ ಚಿನ್ನದ ಕ್ವಾಂಟಿಟಿ ಹಾಗೂ ಆಭರಣದ ಮೇಲೆ GST ನಿರ್ಧಾರ ಆಗುತ್ತೆ. ಹೀಗಾಗಿ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರೋದು ಸಾಮಾನ್ಯ. ಈಗ ನಿಮಗೆಲ್ಲ ಒಂದು ಸಾಮಾನ್ಯ ಪ್ರಶ್ನೆ ಕಾಡುತ್ತೆ. ಅದೇನಪ್ಪ ಅಂದರೆ, ಪದೇ ಯಾಕೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಅನ್ನೋದು. ಅದರಲ್ಲೂ ಈ ವಾರದ ಆರಂಭದಿಂದನೇ ಗೋಲ್ಡ್ ರೇಟ್ ಜಾಸ್ತಿ ಆಗೋಕೆ ಕಾರಣ ಏನು? ಯಾಕೆ ಪದೇ ಗೋಲ್ಡ್ ರೇಟ್ ಏರಿಕೆ ಆಗ್ತಾ ಇದೆ? ಯಾಕಂದರೆ ಚಿನ್ನಕ್ಕೆ ಸ್ಥಳೀಯವಾಗಿ ಬೇಡಿಕೆ ಹೆಚ್ಚಾಗ್ತಿದೆ. ದಿನೇ ಸ್ಥಳೀಯವಾಗಿ ಚಿನ್ನಕ್ಕೆ ಎಲ್ಲರೂ ಬೇಡಿಕೆಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಭಾರತದಲ್ಲಿ ಚಿನ್ನದ ಬೆಲೆ ಹೆಚ್ಚಾಗ್ತಿರೋದಕ್ಕೆ ಮತ್ತೂ ಒಂದು ಕಾರಣ ಅಂದರೆ ಡಾಲರ್ ಮೌಲ್ಯದಲ್ಲಿನ ಏರಿಳಿತ. ಚಿನ್ನವನ್ನು ಪ್ರಾಥಮಿಕವಾಗಿ US ಡಾಲರ್ಗಳಲ್ಲಿ ಮಾರಾಟವನ್ನು ಮಾಡಲಾಗುತ್ತೆ, ಜೊತೆಗೆ ಖರೀದಿ ಕೂಡ ಮಾಡಲಾಗುತ್ತೆ. ಅಂದರೆ ಡಾಲರ್ ಮೌಲ್ಯದಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಚಿನ್ನದ ಬೆಲೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ಡಾಲರ್ ಮೌಲ್ಯ ಕಡಿಮೆ ಆದಾಗ ಇತರೆ ಕರೆನ್ಸಿಗಳನ್ನು ಬಳಸೋ ಹೂಡಿಕೆದಾರರೇನಿರ್ತಾರೆ ಅವರು ಚಿನ್ನ ಹೆಚ್ಚು ಕೈಗೆಟುಕುವಂತೆ ಆಗುತ್ತೆ. ಅಂಥವರು ಹೆಚ್ಚು ಚಿನ್ನದ ಮೊರೆಯನ್ನು ಹೋಗ್ತಾರೆ. ಇದು ಕೂಡ ಚಿನ್ನದ ಬೇಡಿಕೆಯನ್ನು ಹೆಚ್ಚಿಸೋಕೆ ಒಂದು ಪ್ರಮುಖ ಕಾರಣ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಚಿನ್ನ ಖರೀದಿದಾರರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಗೋಲ್ಡ್ ರೇಟ್ ಕೂಡ ಏರಿಕೆ ಆಗುತ್ತೆ. ಇನ್ನು ಚಿನ್ನ ಒಂದು ಕಡೆಯಾದರೆ ಬೆಳ್ಳಿ ವಿಷಯಕ್ಕೆ ಬರೋಣ. ಬೆಳ್ಳಿ ಬಂಗಾರದಷ್ಟು ಪ್ರಾಮುಖ್ಯತೆಯನ್ನು ಹೊಂದಿಲ್ಲ, ಆದರೂ ಕೂಡ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿದೆ. ಆದ್ರೀಗ ಬೆಳ್ಳಿ ಬೆಲೆ ಕೂಡ ನಿರಂತರವಾಗಿ ಏರಿಕೆ ಆಗ್ತಾನೇ ಇದೆ. ಇವತ್ತು ಕೂಡ ಬೆಳ್ಳಿ ಬೆಲೆ ಏರಿಕೆಯಾಗಿದೆ ವೀಕ್ಷಕರೇ. 1 ಗ್ರಾಮ್ಗೆ 3 ರೂಪಾಯಿ ಹೆಚ್ಚಳ ಆಗಿದ್ದು 160 ರೂಪಾಯಿ ಆಗಿದೆ. ಇನ್ನು 1 kg ಬೆಳ್ಳಿ 1.5 ಲಕ್ಷದ ಗಡಿ ದಾಟಿ 1,60,000 ರೂಪಾಯಿ ಆಗಿದೆ. ಒಟ್ನಲ್ಲಿ ಈ ಬೆಳ್ಳಿ ಬಂಗಾರದ ಬೆಲೆ ಎಷ್ಟೇ ಏರಿಕೆಯಾದರೂ ಖರೀದಿ ಮಾಡೋರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಿಲ್ಲ. ಇನ್ನೇನು ಮದುವೆ ಶುಭ ಸಮಾರಂಭ ಬೇರೆ ಶುರುವಾಗಿವೆ.
ಹೀಗಾಗಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ನಿರಂತರವಾಗಿ ಏರಿಕೆ ಆಗ್ತಾ ಹೋದರೆ 2026 ಅಂದರೆ ಮುಂಬರೋ ವರ್ಷಕ್ಕೆ 2026ರ ಹೊತ್ತಿಗೆ ಈ ಚಿನ್ನದ ರೇಟ್ 2 ಲಕ್ಷದ ಗಡಿ ತಲುಪಿದ್ರೂ ಆಶ್ಚರ್ಯ ಇಲ್ಲ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ಬಂಗಾರ, ಈ ಬಂಗಾರ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ನಮ್ಮ ಭಾರತೀಯ ಮಹಿಳೆಯರಿಗೆ ಚಿನ್ನ ಅಂದರೆ ಸ್ವಲ್ಪ ಹೆಚ್ಚು ಒಲವು, ಜೊತೆಗೆ ಮೋಹ ಅಂತ ಕೂಡ ಹೇಳ್ಬೋದು. ಆದ್ರೀಗ ಚಿನ್ನದ ಬೆಲೆ ಕೇಳಿದ್ರೇನೆ ತಲೆ ತಿರುಗುತ್ತೆ. ಅದರಲ್ಲೂ ಈಗ ಬಂಗಾರದ ಬೆಲೆ ತನ್ನ ನಾಗಾಲೋಟವನ್ನು ಮುಂದುವರಿಸಿದೆ. ಕಳೆದ ತಿಂಗಳು ಗೋಲ್ಡ್ ರೇಟ್ ನಿಧಾನವಾಗಿ ಕಮ್ಮಿ ಆಗ್ತಾ ಇತ್ತು. ಇನ್ನೇನಪ್ಪ, ಹೇಗೂ ಬಂಗಾರದ ರೇಟ್ ಕಡಿಮೆ ಆಗ್ತಿದೆ, ಇನ್ನೊಂದು ತಿಂಗಳು ಕಳೆದ್ರೆ ಇನ್ನೂ ಕಮ್ಮಿ ಆಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದವರಿಗೆ ಇದು ಆಘಾತಕಾರಿ ಸುದ್ದಿ ಅಂತಾನೆ ಹೇಳ್ಬೋದು. ಹೌದು, ಕಳೆದ ತಿಂಗಳು ಸ್ವಲ್ಪ ಇಳಿಕೆ ಕಂಡಿದ್ದ ಚಿನ್ನದ ಬೆಲೆ ಇದೀಗ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇಂದೇ ಬರೋಬ್ಬರಿ 2460 ರೂಪಾಯಿ ಏರಿಕೆಯಾಗಿದೆ. ಇದು ಚಿನ್ನಾಭರಣ ಪ್ರಿಯರಿಗೆ ಭಾರಿ ನಿರಾಸೆ ಅಂತಾನೆ ಹೇಳ್ಬೋದು. ಈ ವಾರದ ಆರಂಭದಿಂದಲೇ ಚಿನ್ನದ ಬೆಲೆ ಏರಿಕೆ ಆಗ್ತಾನೇ ಇದೆ. ಇವತ್ತಿನ ಗೋಲ್ಡ್ ರೇಟ್ ನೋಡೋದಾದ್ರೆ ಇವತ್ತೇ 1 ಗ್ರಾಮ್ ಚಿನ್ನಕ್ಕೆ 246 ರೂಪಾಯಿ ಹೆಚ್ಚಳ ಆಗಿದೆ ವೀಕ್ಷಕರೇ. ಇದೀಗ 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 12,628 ರೂಪಾಯಿ. 10 ಗ್ರಾಮ್ ಶುದ್ಧ ಚಿನ್ನಕ್ಕೆ 1,26,280 ರೂಪಾಯಿ ಆಗಿದೆ. ಅಂದರೆ 24 ಕ್ಯಾರೆಟ್ ಗೋಲ್ಡ್ ರೇಟ್ ನಿನ್ನೆ ರೇಟ್ಗೆ ಹೋಲಿಸಿದ್ರೆ 10 ಗ್ರಾಮ್ಗೆ ಒಟ್ಟು 2,460 ರೂಪಾಯಿ ಏರಿಕೆಯಾಗಿದೆ. ಇನ್ನು 22 ಕ್ಯಾರೆಟ್, ಹೆಚ್ಚಾಗಿ ಆಭರಣ ಪ್ರಿಯರು ಮೊರೆ ಹೋಗೋದೇ ಈ 22 ಕ್ಯಾರೆಟ್ ಗೋಲ್ಡ್. ಈ 22 ಕ್ಯಾರೆಟ್ 1 ಗ್ರಾಮ್ ಬೆಲೆ ನಿನ್ನೆಗೆ ಹೋಲಿಸಿದ್ರೆ ಇಂದು 110 ರೂಪಾಯಿ ಏರಿಕೆಯಾಗಿದೆ. ಇವತ್ತಿನ 22 ಕ್ಯಾರೆಟ್ ಗೋಲ್ಡ್ ರೇಟ್ 11,575 ರೂಪಾಯಿ. ಇದು 1 ಗ್ರಾಮ್ಗಾಯಿತು. ಇನ್ನು 10 ಗ್ರಾಮ್ ಬಂಗಾರದ ಬೆಲೆ 1,15,750 ರೂಪಾಯಿ ಇದೆ. ನಿನ್ನೆಗೆ ಹೋಲಿಸಿದ್ರೆ ಇವತ್ತಿನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 2,250 ರೂಪಾಯಿ ಏರಿಕೆ ಆಯಿತು. ಇನ್ನು ಬೆಂಗಳೂರಿನಲ್ಲಿ ಇವತ್ತು ಚಿನ್ನದ ದರ ಎಷ್ಟಿದೆ ಅಂತ ನೋಡೋದಾದ್ರೆ 1 ಗ್ರಾಮ್ 24 ಕ್ಯಾರೆಟ್ ಚಿನ್ನ, 1 ಗ್ರಾಮ್ 24 ಕ್ಯಾರೆಟ್ ಗೋಲ್ಡ್ ರೇಟ್ 12,322 ರೂಪಾಯಿ. ಇನ್ನು 10 ಗ್ರಾಮ್ ಚಿನ್ನಕ್ಕೆ ಎಷ್ಟಾಗುತ್ತೆ? 1,23,220 ರೂಪಾಯಿ ಆಯಿತು. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತಂದರೆ ಈ ರೇಟ್ನಲ್ಲಿ GST ಸೇರಿಲ್ಲ. ಹೀಗಾಗಿ ನೀವು ಅಂಗಡಿಗಳಿಗೆ ಹೋಗಿ ಪರಿಶೀಲನೆ ಮಾಡಿದಾಗ, ಬೆಲೆಗಳನ್ನು ಕಂಪೇರ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ. ಯಾಕಂದರೆ ನೀವು ಖರೀದಿಸಿದ ಚಿನ್ನದ ಕ್ವಾಂಟಿಟಿ ಹಾಗೂ ಆಭರಣದ ಮೇಲೆ GST ನಿರ್ಧಾರ ಆಗುತ್ತೆ. ಹೀಗಾಗಿ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರೋದು ಸಾಮಾನ್ಯ. ಈಗ ನಿಮಗೆಲ್ಲ ಒಂದು ಸಾಮಾನ್ಯ ಪ್ರಶ್ನೆ ಕಾಡುತ್ತೆ. ಅದೇನಪ್ಪ ಅಂದರೆ, ಪದೇ ಯಾಕೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಅನ್ನೋದು. ಅದರಲ್ಲೂ ಈ ವಾರದ ಆರಂಭದಿಂದನೇ ಗೋಲ್ಡ್ ರೇಟ್ ಜಾಸ್ತಿ ಆಗೋಕೆ ಕಾರಣ ಏನು? ಯಾಕೆ ಪದೇ ಗೋಲ್ಡ್ ರೇಟ್ ಏರಿಕೆ ಆಗ್ತಾ ಇದೆ? ಯಾಕಂದರೆ ಚಿನ್ನಕ್ಕೆ ಸ್ಥಳೀಯವಾಗಿ ಬೇಡಿಕೆ ಹೆಚ್ಚಾಗ್ತಿದೆ. ದಿನೇ ಸ್ಥಳೀಯವಾಗಿ ಚಿನ್ನಕ್ಕೆ ಎಲ್ಲರೂ ಬೇಡಿಕೆಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಭಾರತದಲ್ಲಿ ಚಿನ್ನದ ಬೆಲೆ ಹೆಚ್ಚಾಗ್ತಿರೋದಕ್ಕೆ ಮತ್ತೂ ಒಂದು ಕಾರಣ ಅಂದರೆ ಡಾಲರ್ ಮೌಲ್ಯದಲ್ಲಿನ ಏರಿಳಿತ. ಚಿನ್ನವನ್ನು ಪ್ರಾಥಮಿಕವಾಗಿ US ಡಾಲರ್ಗಳಲ್ಲಿ ಮಾರಾಟವನ್ನು ಮಾಡಲಾಗುತ್ತೆ, ಜೊತೆಗೆ ಖರೀದಿ ಕೂಡ ಮಾಡಲಾಗುತ್ತೆ. ಅಂದರೆ ಡಾಲರ್ ಮೌಲ್ಯದಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಚಿನ್ನದ ಬೆಲೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್, ಡಾಲರ್ ಮೌಲ್ಯ ಕಡಿಮೆ ಆದಾಗ ಇತರೆ ಕರೆನ್ಸಿಗಳನ್ನು ಬಳಸೋ ಹೂಡಿಕೆದಾರರೇನಿರ್ತಾರೆ ಅವರು ಚಿನ್ನ ಹೆಚ್ಚು ಕೈಗೆಟುಕುವಂತೆ ಆಗುತ್ತೆ. ಅಂಥವರು ಹೆಚ್ಚು ಚಿನ್ನದ ಮೊರೆಯನ್ನು ಹೋಗ್ತಾರೆ. ಇದು ಕೂಡ ಚಿನ್ನದ ಬೇಡಿಕೆಯನ್ನು ಹೆಚ್ಚಿಸೋಕೆ ಒಂದು ಪ್ರಮುಖ ಕಾರಣ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಚಿನ್ನ ಖರೀದಿದಾರರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಗೋಲ್ಡ್ ರೇಟ್ ಕೂಡ ಏರಿಕೆ ಆಗುತ್ತೆ. ಇನ್ನು ಚಿನ್ನ ಒಂದು ಕಡೆಯಾದರೆ ಬೆಳ್ಳಿ ವಿಷಯಕ್ಕೆ ಬರೋಣ. ಬೆಳ್ಳಿ ಬಂಗಾರದಷ್ಟು ಪ್ರಾಮುಖ್ಯತೆಯನ್ನು ಹೊಂದಿಲ್ಲ, ಆದರೂ ಕೂಡ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿದೆ. ಆದ್ರೀಗ ಬೆಳ್ಳಿ ಬೆಲೆ ಕೂಡ ನಿರಂತರವಾಗಿ ಏರಿಕೆ ಆಗ್ತಾನೇ ಇದೆ. ಇವತ್ತು ಕೂಡ ಬೆಳ್ಳಿ ಬೆಲೆ ಏರಿಕೆಯಾಗಿದೆ ವೀಕ್ಷಕರೇ.
1 ಗ್ರಾಮ್ಗೆ 3 ರೂಪಾಯಿ ಹೆಚ್ಚಳ ಆಗಿದ್ದು 160 ರೂಪಾಯಿ ಆಗಿದೆ. ಇನ್ನು 1 ಕೆಜಿ ಬೆಳ್ಳಿ 1.5 ಲಕ್ಷದ ಗಡಿ ದಾಟಿ 1,60,000 ರೂಪಾಯಿ ಆಗಿದೆ. ಒಟ್ನಲ್ಲಿ ಈ ಬೆಳ್ಳಿ ಬಂಗಾರದ ಬೆಲೆ ಎಷ್ಟೇ ಏರಿಕೆಯಾದರೂ ಖರೀದಿ ಮಾಡೋರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಿಲ್ಲ. ಇನ್ನೇನು ಮದುವೆ ಶುಭ ಸಮಾರಂಭ ಬೇರೆ ಶುರುವಾಗಿವೆ. ಹೀಗಾಗಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ನಿರಂತರವಾಗಿ ಏರಿಕೆ ಆಗ್ತಾ ಹೋದರೆ 2026 ಅಂದರೆ ಮುಂಬರೋ ವರ್ಷಕ್ಕೆ 2026ರ ಹೊತ್ತಿಗೆ ಈ ಚಿನ್ನದ ರೇಟ್ 2 ಲಕ್ಷದ ಗಡಿ ತಲುಪಿದ್ರೂ ಆಶ್ಚರ್ಯ ಇಲ್ಲ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.